ಕನ್ನಡ ಪರವಾಗಿ ಒಂದು ದೊಡ್ಡ ಮಟ್ಟದ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿದ್ದಾರೆ ನಾರಾಯಣಗೌಡರು. ಕರವೇ ಹೋರಾಟ ಇವತ್ತು ಎಲ್ಲ ನಾಮಫಲಕಗಳನ್ನು ಇಂಗ್ಲೀಷ್ ನಾಮಫಲಕಗಳನ್ನು ಕಿತ್ತುಗೆಸಿದಂಥ ಒಂದು ಕಾರ್ಯದಲ್ಲಿ ತೊಡಗಿದ್ದಾರೆ. ಅವ್ರನ್ನ ಇವಾಗ ಪೊಲೀಸರು ಏನು ಅರೆಸ್ಟ್ ಮಾಡಿದ್ದಾರೆ, ಈ ಪರವಾಗಿ ಮಾತಾಡೋದಕ್ಕೆ ನಮ್ಮ ಜೊತೆ AAP ರಾಜ್ಯಾಧ್ಯಕ್ಷರಾದಂಥ ಮುಖ್ಯಮಂತ್ರಿ ಚಂದ್ರು, ಖ್ಯಾತ ಚಲನಚಿತ್ರ ನಟರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರೇನು ಹೇಳ್ತಾನೆ ಈ ಪರವಾಗಿ ಕೇಳೋಣ. ಸರ್, ಈಗ ಕರವೇ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ಆಯೋಜನೆ ಮಾಡಿದೆ. ಕನ್ನಡ ನಾಮಫಲಕಗಳು ಪ್ರತಿ ಶಾಪ್ಗಳ ಮುಂದೆ, ಅಂಗಡಿಗಳ ಮುಂದೆ, ಮಾಲ್ಗಳ ಮುಂದೆ ಇರಬೇಕು ಅಂತ ಈಗ ನಾರಾಯಣಗೌಡರನ್ನ ಅವ್ರ ಪರವಾಗಿ ಅರೆಸ್ಟ್ ಮಾಡಿದ್ದಾರೆ. ಏನು ಹೇಳ್ತೀರಾ ಸರ್? ಮೊದಲನೇದಾಗಿ ಇದು ಭಾಳ ಹಿಂದೆನೇ ಆಗಬೇಕಾಯಿತು. ಏಕೀಕರಣ ಆದಮೇಲೆ, ಕರ್ನಾಟಕ ಆದಮೇಲೆ ಅದಕ್ಕಿಂತ ಮುಂಚಿತವಾಗಿ ಶುರು ಹಚ್ಕೊಂಡಿತ್ತು ಹೋರಾಟ. ಆದರೆ ಎಲ್ಲ ಉದಾಸೀನ, ತಾತ್ಸಾರ, ಆಮೇಲೆ ಉದ್ದಟತನ ಸರ್ಕಾರಗಳದು, ವ್ಯವಸ್ಥೆಗಳದು. ನಾವು ಕೂಡ ಸಂಘಟಿತರಾಗಿ ಕೆಲಸ ಮಾಡದೇ ಇರೋದು ಕೂಡ ತಪ್ಪಾಗಿರ್ಬೋದು. ನಾರಾಯಣಗೌಡರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇಂಥ ಒಂದು ದೊಡ್ಡ ಶಕ್ತಿಯನ್ನು ಅವ್ರ ಮೇಲೆ ಎಷ್ಟೇ ಕೇಸ್ಗಳಿದ್ದರೂ ಶುರು ಮಾಡಿ ಒಂದು ಅಂತಿಮ ಘಟ್ಟಕ್ಕೆ ತಂದಿದ್ದಾರೆ. ಇದು ಭಾಳ ಸುಲಭನಾದ ಕಾರ್ಪೊರೇಷನ್ ಇದೆ ಬೆಂಗಳೂರಿನಲ್ಲಿ, ಮುಖ್ಯಮಂತ್ರಿಗಳಿದ್ದಾರೆ, ಆಡಳಿತ ಭಾಷೆ ಕನ್ನಡ ಅಂತ ಕಾನೂನು ಇದೆ. ಇನ್ನೂ ಒಂದು ಕಾನೂನು ಬೇಕಾದರೂ ಮಾಡಿ ಒಂದು ಪರವಾನಗಿ ಹೊಡಿ. 20-25 ದಿವಸದಲ್ಲಿ ನೀವು ತೆಗೆದಾಕಲಿಲ್ಲ ಅಂತಂದರೆ ನಿಮ್ಮ ಅಂಗಡಿಗಳು ಮುಚ್ಚುತ್ತೀವಿ, ಇನ್ನೆಲ್ಲ ವ್ಯವಹಾರವನ್ನು ಬಂದ್ ಮಾಡ್ತೀವಿ, ನೀರು ಕೊಡೋದಿಲ್ಲ, ಕರೆಂಟ್ ಕೊಡೋದಿಲ್ಲ. ಅದಾಗದೇ ಇದ್ದರೆ ನಿಮ್ಮನ್ನೆಲ್ಲ ಪರವಾನಗಿಯನ್ನು ರದ್ದು ಮಾಡ್ತೀವಿ ಅಂತ ಹೇಳಿ, ಅದಕ್ಕೆ ನಾನು ಹೇಳ್ತಿರೋದು ಮೊದಲನೇದಾಗಿ ನಾರಾಯಣಗೌಡರನ್ನು ಬಿಡಬೇಕಾಗಿದೆ. ಅವ್ರೇನು ದರೋಡೆ ಮಾಡೋಕ್ಕೆ ಹೋಗಿಲ್ಲ, ಕಳ್ತನ ಮಾಡೋಕ್ಕೆ ಹೋಗಿಲ್ಲ, ಖಜಾನೆ ಲೂಟಿ ಮಾಡೋಕ್ಕೆ ಹೋಗಿಲ್ಲ, ಅರೆಸ್ಟ್ ಮಾಡಿ ಅಲ್ಲಿ ಇಡೋದಕ್ಕೋಸ್ಕರ ರಾಜ್ಯದ ಹಿತವನ್ನು ಕಾಪಾಡೋಕ್ಕೆ ಹೋಗಿದ್ದಾರೆ, ಭಾಷೆಯನ್ನು ಉಳಿಸೋಕ್ಕೆ ಹೋಗಿದ್ದಾರೆ. ಅನಾಹುತಗಳು ನೀವುಗಳು ರಾಜಕೀಯ ವ್ಯವಹಾರ ಮಾಡೋವಾಗಲೂ ಆಗ್ತವೆ. ಅಂಥವೆಲ್ಲ ಸಣ್ಣ ಪುಟ್ಟ ಒಂದು ಕೆರೆ ಕಟ್ಟಿದ್ರೆ ಒಂದು 50 ಎಕರೆ ಜಮೀನು ಮುಳುಗೋಗುತ್ತೆ, ಹಂಗಾಗಿರ್ತವೆ. ಅದನ್ನೇ ದೊಡ್ಡದು ಮಾಡ್ಕೊಂಡು ಅವ್ರ ಮೇಲೆ ಶಿಕ್ಷೆ ಕೊಡೋದು ಒಳ್ಳೆಯದಲ್ಲ. ಅವರೆಲ್ಲ ಕೇಸ್ಗಳನ್ನ ವಾಪಸ್ ತೊಗೋಬೇಕು, ಅವ್ರನ್ನ ಬಿಡುಗಡೆ ಮಾಡಬೇಕು. ಸರ್, ಈಗ ಪ್ರತಿ ರಾಜ್ಯದಲ್ಲೂ ನೋಡಿದರೆ ಆಯಾ ಸ್ಥಳೀಯ ಭಾಷೆಗಳಿಗೆ ಒಂದು ಮಾನ್ಯತೆ ಕೊಟ್ಟಿರೋದನ್ನು ನಾವು ನೋಡಿದ್ದೀವಿ. ಆದರೆ ನಮ್ಮ ರಾಜ್ಯದಲ್ಲಿ ಯಾಕೆ ಪದೇ ಪದೇ ಈ ಥರ ಆಗ್ತಾ ಇದೆ? ಎಲ್ಲೋ ಒಂದು ಕಡೆ ನಾವು ವೀಕ್ ಆಗ್ತಾ ಇದ್ದೀವ ಅಂತ, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇಲ್ಲಿ ಏನಾಗಿದೆ, ಎಲ್ಲ ರಾಜ್ಯದಲ್ಲಿ ಸುತ್ತ 1-2 ರಾಜ್ಯಗಳು ಬರ್ತವೆ ಪಕ್ಕದಲ್ಲಿ. ತಮಿಳುನಾಡಿಗೆ ಎಷ್ಟು ಬರ್ತವೆ ಸುತ್ತ, ಆಂಧ್ರ ಪ್ರದೇಶಕ್ಕೆ ಎಷ್ಟು ಬರ್ತವೆ ಸುತ್ತ, ಮಹಾರಾಷ್ಟ್ರಕ್ಕೆ ಎಷ್ಟು ಬರ್ತವೆ, ಸಮುದ್ರ ಬಂದ್ಬಿಡುತ್ತೆ. ಆದರೆ ಇಲ್ಲಿ ಪಂಚಭೂತಗಳ ಥರ ಕಾಡ್ತಾ ಇದೆ ನಮಗೆ 5 ಭಾಷೆಗಳು: ತಮಿಳು, ತೆಲುಗು, ಕನ್ನಡ, ಮರಾಠಿ ಮತ್ತು ಗೋವಾದ್ದು ಕೊಂಕಣಿ ನಮ್ಮದೇ ಭಾಷೆ ಇರಲಿ ಬಿಡಿ, ಮಲಯಾಳಂ. ಇಷ್ಟೂ ಭಾಷಿಕರಲ್ಲಿ ಮೇಜರಾಗಿ ತಮಿಳುನಾಡವರು ನೀರಿನ ಹೆಸರಿಟ್ಕೊಂಡು ಭಾಷೆ ತರ್ತಾರೆ, ಗಡಿ ಭಾಗ ಇಟ್ಕೊಂಡು ಮರಾಠಿನವರು ಕನ್ನಡ ತರ್ತಿದ್ದಾರೆ. ಇಷ್ಟಾಗಿಯೂ ಸರ್ಕಾರ ಇಂಥ ಕಡೆ ಭಾಳ ಎಚ್ಚೆತ್ಕೋಬೇಕಾಗಿದ್ದು, ಒಂದು, ರಾಷ್ಟ್ರದ ಐಕ್ಯತೆಗೆ ಧಕ್ಕೆ ಬರಬಾರ್ದು. ರಾಷ್ಟ್ರ ಭಾಷೆಗಳನ್ನು ದ್ವೇಷ ಮಾಡೋದು ಬೇಡ. ಭಾಷೆಗಳಲ್ಲಿ, ರಾಷ್ಟ್ರೀಯ ಭಾಷೆಗಳಲ್ಲಿ ಕನ್ನಡವೂ ಒಂದು, ಹಿಂದಿಯೂ ಒಂದು, ಆದ್ಯತೆ ಕೊಡಬೇಕಾಗಿಲ್ಲ. ಆ ದೃಷ್ಟಿಯಿಂದ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಯಾವುದಾದ್ರೂ ವ್ಯವಹಾರ ಬಂದು ಯಾರು ಬೇಕಾದರೂ ಮಾಡ್ಬೋದು. ಇಲ್ಲಿನ ಭಾಷೆಯನ್ನು ಕಲಿಬೇಕು ನೀವು, ಆ ವ್ಯವಹಾರವನ್ನು ಅದರಿಂದ ಮಾಡಬೇಕು ಅನ್ನೋದು ಕಡ್ಡಾಯ ಇದ್ದಾಗ ಇದನ್ನು ಮಾಡೋದಕ್ಕೆ ಯಾಕೆಂದ್ರೆ ಇಷ್ಟು ಗಲಾಟೆ ಆಗಿ, ಹೊಡೆದಾಟ ಆಗಿ ನಾವು ಕಿತ್ತಾಕ್ಬೇಕಾಯ್ತಾ? ನಾಳೆಯಿಂದ ನೀವೇ ಪ್ರಾರಂಭ ಮಾಡಿ ಹೇಳೇ ಬಿಡಿ. ಸರ್ಕಾರ ಇರಲಿ ಇಲ್ಲದೇ ಇರಲಿ ಚಿಂತೆ ಇಲ್ಲ. ಇಷ್ಟು ದಿವಸದೊಳಗಾಗಿ ನೀವು ಕನ್ನಡವನ್ನು ಕಡ್ಡಾಯವಾಗಿ ಎಲ್ಲ ಕಡೆ ಅಳವಡಿಸದೇ ಇದ್ದರೆ ಪರವಾನಗಿ ರದ್ದು, ಕರೆಂಟ್ ರದ್ದು, ನೀರು ಕೊಡೋದಿಲ್ಲ, ಇಲ್ಲಿ ವಾಸ ಮಾಡೋಕ್ಕೆ ನೀವು ಯೋಗ್ಯರಲ್ಲ ಅಂತ ತೀರ್ಮಾನ ಮಾಡಿ. ಏನೂ ತೊಂದರೆ ಆಗೋದಿಲ್ಲ. ನೀವು ರಾಜಕೀಯ ಕಾರಣ, ಮತಕ್ಕೋಸ್ಕರವಾಗಿ ಯಾವುದ್ಯಾವುದೋ ಶ್ರೀಮಂತರಿಂದ ದುಡ್ಡು ಬರ್ತದೆ, ಹಣ ಬರ್ತದೆ, ಕಿಕ್ ಬ್ಯಾಕು, ಅದನ್ನೆಲ್ಲ ರಾಜಿ ಹಾಕ್ಕೊಂಡು ಕನ್ನಡಿಗರನ್ನ ಭಾವನೆಯನ್ನು ಯಾಕೆ ಕೆರಳಿಸ್ತೀರಿ? ಅದರಿಂದ ನಾರಾಯಣಗೌಡರಿಗೆ ಸಂಪೂರ್ಣ ಬೆಂಬಲ ಕೊಡ್ತೀವಿ. ನಾಳೆ ಮುಂದಿನ ದಿವಸಗಳಲ್ಲಿ ಅವರು ಅರೆಸ್ಟ್ ಮಾಡಿರೋದು ವಾಪಸ್ ತೊಗೋಬೇಕು ಮತ್ತು ಕೇಸ್ಗಳನ್ನ ವಾಪಸ್ ತೊಗೊಳಿದರೆ ನಾವು ಅವ್ರ ಕೈ ಜೋಡಿಸ್ತೀವಿ. ಈ ವಿಚಾರವಾಗಿ ಕೆಲವು ಸಂಘಟನೆಗಳು ಇನ್ನೂ ಬೆಂಬಲ ಕೊಟ್ಟಿಲ್ಲ ನಾರಾಯಣಗೌಡರು ಮತ್ತು ರಾಷ್ಟ್ರೀಯ ಪಕ್ಷಗಳು BJP ಇದ್ರ ಬಗ್ಗೆ ಏನು ವಿಚಾರನೇ ಎತ್ತಿಲ್ಲ. ಏನು ಹೇಳ್ತೀರಾ ಸರ್? ನೋಡಿ, ಆಮ್ ಆದ್ಮಿ ಪಾರ್ಟಿ ನಾವು ಸಂಪೂರ್ಣ ಬೆಂಬಲ ಕೊಟ್ಟಿದ್ದೀವಿ. ರಾಜ್ಯಾಧ್ಯಕ್ಷನ ಹೇಳ್ತಿದ್ದೀನಿ. ಬೇರೆ ಸಂಘಟನೆಗಳನ್ನು ನೋಡು, ನಮ್ಮ ವೈಯಕ್ತಿಕ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯವನ್ನು ಮರೆತುಬಿಟ್ಟು ಕೈ ಜೋಡ್ಸೋಕ್ಕೆ ಬನ್ನಿ. ಎಲ್ರಿಗೂ ಬೇಡಿಕೆ ಇಡ್ತಾ ಇದ್ದೀನಿ, ಬರೋಣ, ನಾವು ಮಾಡೋಣ. ನಾರಾಯಣಗೌಡರು ಮುಖ್ಯ ಅಲ್ಲ, ಇಲ್ಲಿ ನಾಡಿನ ಭಾಷೆಯ ಉಳಿವಿನ ಪ್ರಶ್ನೆ ಆಗಿರೋದ್ರಿಂದ. ಆಮೇಲೆ ನಮ್ಮಲ್ಲಿ ಇರ್ತದೆ ಭಿನ್ನ, ಅವೆಲ್ಲ ಸಂಘಟಿತರಾಗಿದೆ. ಬೇರೆ ಪಾರ್ಟಿ ಪಕ್ಷಗಳು ಕೂಡ ನಿಮ್ಮ ಧೋರಣೆಯನ್ನು ನಿಮ್ಮ ಅರ್ಥ ಆಗುತ್ತೆ. ಆವಾಗ ನೀವು ಹಿಂದಿ ಭಾಳ ಪ್ರಾಮುಖ್ಯತೆ ನಿಮ್ಮ BJP ಅವರು ಕೊಡ್ತಿರೋದ್ರಿಂದ ಆ ದೃಷ್ಟಿಯಿಂದ ನೀವು ಇದು ಬೀದಿಗೂ ಬರ್ತಾ ಇಲ್ಲ, ಹೇಳಿಕೆಯನ್ನು ಕೊಡ್ತಾ ಇಲ್ಲ, ಖಂಡಿಸ್ತಾ ಇಲ್ಲ. ಆ ಧೈರ್ಯ ಮಾಡಿ ನೀವು ಬನ್ನಿ. ಬರದೇ ಇದ್ದರೆ ನಿಮ್ಮ ಮುಂದಿನ ದಿನಗಳಲ್ಲಿ ಎಲ್ಲ ಚುನಾವಣೆಯಲ್ಲೂ ಉತ್ತರ ಕೊಡಬೇಕಾಗುತ್ತೆ ನಾವು ಕನ್ನಡಿಗರು. ಆಮೇಲೆ ಈ ಕಾಂಗ್ರೆಸ್ನವರು ಅಧಿಕಾರದಲ್ಲಿ ಇರೋದ್ರಿಂದ ಇದು ನಿಮ್ಮ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಮತ್ತು ಗಟ್ಟಿಯಾದ ನಿಲುವು ತಗೊಳ್ಳದೇ ಇದ್ದರೆ ನಿಮಗೂ ಕೂಡ ಅದೇ ದಾರಿ ಹಿಡಿಬೇಕಾಗುತ್ತೆ. ಇದಿಷ್ಟು ಚಲನಚಿತ್ರ ನಟರು, ಖ್ಯಾತ AAP ರಾಜ್ಯಾಧ್ಯಕ್ಷ ಅಂತ ಮುಖ್ಯಮಂತ್ರಿ ಚಂದ್ರು ಅವರ ಮಾತು. ಕ್ಯಾಮರಾ ಪರ್ಸನ್ ಶಿವು ಜೊತೆ ಲಿಂಗರಾಜು, ಬುಲೆಟಿನ್ ಎಕ್ಸ್‌ಪ್ರೆಸ್, ಬೆಂಗಳೂರು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.